ಹಾಯ್ ಫ್ರೆಂಡ್ಸ್, ಭಾನುವಾರ ಬೆಳಿಗ್ಗೆ ಎದ್ದಾಗಲೇ 9 ಗಂಟೆ ಆಗಿತ್ತು. ನಮ್ಮ ಮನೆಯವ್ರು ಊರಿಗೆ ಹೋಗಿದ್ರು. ಹಾಗಾಗಿ ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಬಂದಿದ್ರಲ್ಲ, ಡಿ-ಮಾರ್ಟ್ಗೆ ಹೋಗಿ ಬರೋಣ ಅಂತ ಹೊರಟ್ವಿ. ಸುಮ್ಮನೆ ಏನಾದರೂ ತೊಗೊಂಡು ಬರೋಣ, ಅವರು ಬಂದಿದ್ರು ಏನಾದರೂ ತೊಗೋತಾರೆ ಅಂತೇಳಿ. ನಮ್ಮ ಅಕ್ಕನೂ ಇನ್ನೂ ತೊಗೋಬೇಕು ಅಂತ ಹೇಳ್ಬಿಟ್ಟು ಹೊರಟ್ವಿ. 11 ಗಂಟೆಗೆ ತಿಂಡಿ ತಿಂದ್ವಿ. ಎಗ್ ರೈಸ್ ಮಾಡಿದ್ದೆ. ಎಗ್ ರೈಸ್ ಮಾಡಿಕೊಂಡು ತಿಂದ್ಕೊಂಡು ನನ್ನ ತಂಗಿ ಹಂಗೆ ಬರ್ತೀನಿ ಬಗ್ಲಗುಂಟೆಗೆ ಅಂದ್ಲು. ಸರಿ ನೀನು ಹಂಗೆ ಬಾ, ನಾವು ಹಿಂಗೆ ಬರ್ತೀವಿ ಅಂತ ಹೇಳ್ಬಿಟ್ಟು ಆಟೋ ಮಾಡ್ಕೊಂಡು ಇವಾಗ ಬಗ್ಲಗುಂಟೆಯಲ್ಲಿರೋಂತಹ ಡಿ-ಮಾರ್ಟ್ಗೆ ಹೊರಟ್ವಿ. ಇವಾಗ ಅವಳಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಅವಳು ಬಂತಾ ಇದ್ದೀನಿ ಅಂದ್ಲು. ನೋಡ್ಬೋದು ಇವಾಗ ಬರ್ತಾ ಇದ್ದಾರೆ ಇಬ್ಬರು, ನಮ್ಮ ಚಿರಾಗ್ ಮತ್ತು ನನ್ನ ತಂಗಿ. ಅವರು ಎಲ್ಲರೂ ಬಂದರು. ಅವರಿಬ್ಬರು ಬಂದರು. ನಾವೆಲ್ಲ ಡಿ-ಮಾರ್ಟ್ ಒಳಗಡೆ ಹೋದ್ವಿ. ನೋಡ್ಬೋದು ನನ್ನ ಮಗಳು ಮುನ್ಸ್ಕೊಂಡು ಹೋಗಿ ನಿಂತ್ಕೊಂಡವಳೆ. ಒಂದೇ ಒಂದು ಅದೇನೋ ಬಲೂನ್ ಬಿಡೋದಂತೆ 40 ರೂಪಾಯಿದು, ಅದು ವೇಸ್ಟು. ಅದಕ್ಕೋಸ್ಕರ ಇವಾಗ ನೋಡ್ಬೋದು ನನ್ನ ಮಗಳು ಒಂದೊಂದೇ ಚಪ್ಪಲಿ ತೆಗೆದುಕೊಡೋಕ್ಕೆ ಅವನು ಆಗುತ್ತಾ, ಸೈಜ್ ಆಗುತ್ತಾ ನೋಡ್ತೀನಿ ಅಂತ ಹೇಳಿ ನೋಡ್ತಾಯಿದ್ರು. ಹಿಂಗೇ ಮಕ್ಕಳಂತೂ ಡಿ-ಮಾರ್ಟ್ಗೆ ಕರ್ಕೊಂಡೋದ್ರೆ ನನ್ನ ಮಗಳಂತೂ ಫುಲ್ ಖುಷಿಯಾಗ್ಬಿಡ್ತಾಳೆ. ಇವಾಗ ಬ್ಯಾಗು ನಾವು ಮನೆಯಿಂದನೇ ತಂದಿದ್ವಿ. ಯಾವಾಗಲೂ ಬಂದಾಗೆಲ್ಲ ಅಷ್ಟೇ ಬ್ಯಾಗ್ ಸುಮ್ಮನೆ ಕಾಸು ಕೊಡಬೇಕು ಏನಕ್ಕೆ ಅಂತೇಳ್ಬಿಟ್ಟು ನಾವು ಮನೆಯಿಂದನೇ ದೊಡ್ಡ ಬ್ಯಾಗ್ನ ತಂದುಬಿಡ್ತೀವಿ. ನಾವು ರೇಷನ್ ತೊಗೊಳಕ್ಕೆ ಬಂದಾಗೆಲ್ಲ ಆಲ್ಮೋಸ್ಟ್ ಚೀಲ ಬ್ಯಾಗ್ನ ತೊಗೊಂಬಂದಿರ್ತೀವಿ. ಇವತ್ತು ಅಷ್ಟೇ ನಮ್ಮ ಅಕ್ಕ ಈ ಥರ ಪ್ಲ್ಯಾನ್ ಇರಲಿಲ್ಲ ಮ್ಯಾಟೆಲ್ಲ ತೊಗೊಳುತ್ತೆ ಅಂತ, ಬಟ್ ಆದರೂ ಇಲ್ಲೇ ಅಂತ ಒಂದೆರಡು ಬ್ಯಾಗ್ ತೊಗೊಂಬಂದಿದ್ವಿ. ಇವಾಗ ಅದನ್ನೆಲ್ಲನೂ ಕೂಡ ಹಾಕ್ಕೊಂಡು ಐಸ್ ಕ್ರೀಮು ಪಾಪ್ಕಾರ್ನ್ ಎಲ್ಲ ತಿಂದ್ಕೊಂಡು ಅಲ್ಲೇ ಇವಾಗ ಚಿಕನ್ ತೊಗೊಳ್ಳೋಣ ಅಂತೇಳಿ, ಯಾಕಂದರೆ ನಮ್ಮ ಮನೆಯವ್ರು ಇರಲಿಲ್ವಲ್ಲ, ಹಾಗಾಗಿ ನಾನು ನಮ್ಮಮ್ಮ ಚಿಕನ್ ತೊಗೊಂಡು ಮನೆಗೆ ಬಂದ್ವಿ. ಇವಾಗ ಸ್ವಲ್ಪ ಎಗ್ ರೈಸ್ ಇತ್ತು ಅಂತೇಳಿ ನನ್ನ ತಂಗಿ ತಿಂತಾಯಿದ್ಲು. ಹಾಗೆ ಪಾಪ್ಕಾರ್ನ್ ಎಲ್ಲ ತೊಗೊಬಂದಿದ್ವಲ್ಲ, ಅದನ್ನು ಕೂಡ ಎಲ್ಲ ತಿಂತಾ ಕೂತಿದ್ರು. ಇವಾಗ ತಂದಿರೋ ಐಟಮ್ಸ್ನೆಲ್ಲ ನೋಡಬೇಕಲ್ಲ ಒಂದ್ಸಲ, ಅಲ್ಲಿ ನೋಡಿರೋದಲ್ಲ ಇಲ್ಲಿ ಫಸ್ಟ್ ಎಲ್ಲ ತೆಗೆದುಬಿಡಬೇಕು, ಆವಾಗಲೇ ಸಮಾಧಾನ. ನಾನು ಈ ಥರ ಗ್ಲಾಸಸ್ಸು ಹಾಗೆ ಒಂದ್ರಿ ಇದೆಲ್ಲ ಕೂಡ ತೊಗೊಂಡೆ. ನನ್ನ ಮಗಳು ಒಂದು ಬಾಕ್ಸು, ಸ್ವಲ್ಪ ಎಣ್ಣೆ ಎಲ್ಲ ಬೇಕಾಗಿತ್ತು, ಹಾಗಾಗಿ ರೇಷನ್ ಐಟಮ್ ತೊಗೊಂಬಂದೆ ಸ್ವಲ್ಪ ಸಿಂಪಲ್ಲಾಗಿ. ನಮ್ಮ ಅಕ್ಕ ಈ ಮ್ಯಾಟ್ಗಳನ್ನೆಲ್ಲ ತೊಗೊಂತು. ಇದು 500 ರುಪೀಸು, ಇದು 200 ರುಪೀಸ್ ಅನಿಸುತ್ತೆ. ಈ ಮ್ಯಾಟು, ವಾಟ್ರ್ ಬಾಟ್ಲು, ಈ ಬಾಕ್ಸು 99, ಪ್ಲಾಸ್ಟಿಕ್ ಬಾಕ್ಸ್ ಇದೆಯಲ್ಲ ಅಲ್ಲಿ, ಅದು 99 ರುಪೀಸು. ಅದನ್ನೆಲ್ಲನೂ ತೊಗೊಂಡು ಮನೆಗೆ ಬಂದ್ವಿ. ಅಷ್ಟರಲ್ಲಿ ನಮ್ಮ ಮಾಮನು ಅನ್ಎಕ್ಸ್ಪೆಕ್ಟೆಡಾಗಿ ಬಂದ. ಎಲ್ಲೋ ಬಾಡಿಗೆಗೆ ಬಂದಿದ್ದಂತೆ, ಹಂಗೆ ನಮ್ಮ ಏರಿಯಾದಲ್ಲೇ ಅಂತ ಅಂದ್ಬಿಟ್ಟು ಹಾಗೆ ಬಂದರು. ಅಲ್ಲಿಂದ ಅಲ್ಲಿಗೆ ಗಾಡೀಲಿ ಬಂದವ್ರು ನೋಡಿ, ಅಲ್ಲೇ ಸ್ಟಾಪ್ ಮಾಡಿಸ್ಬಿಟ್ರು ಹಿಂದೆನೇ. ಅಲ್ಲಿಂದ ಹತ್ಕೊಂಡು ಬಂದು ಇಲ್ಲಿ ಇಳಿತಾಯಿದ್ರು. ಅವ್ರಿಗೆ ಏನೋ ಖುಷಿ ಆಗ್ಬಿಡ್ತು. ಇವತ್ತಂತೂ ಸಂಡೇ ಅಂತ ನಮ್ಮ ಮನೇಲಿ ಒಂಥರ ಅನ್ಎಕ್ಸ್ಪೆಕ್ಟೆಡ್. ನಮ್ಮ ಅಮ್ಮನೂ ಬಂದರು, ನಮ್ಮ ಅಕ್ಕ ಎಲ್ಲ ಇದ್ರಲ್ಲ, ನಮ್ಮ ಮನೆಯವ್ರೊಬ್ಬರು ಮಿಸ್ಸಿಂಗ್ ಅಷ್ಟೇ. ಇನ್ನೇನು ಎಲ್ಲರೂ ಇದ್ರಲ್ಲ ಅಂತ ಹೇಳ್ಬಿಟ್ಟು ಗೀ ರೈಸ್ ಮಾಡಿ ಚಾಪ್ಸ್ ಮಾಡಿ. ನನ್ನ ತಂಗಿಗೆ ಲಿವರ್ ಫ್ರೈ ಅಂದರೆ ಇಷ್ಟ, ಹಾಗಾಗಿ ನೈಟ್ ನಾವು ಮಾಡ್ಕೊಂಡಿದ್ವಿ. ಬರ್ತಾ ಹಂಗೆ ಇತ್ತು ಅಂತ ಹೇಳಂದ್ಬಿಟ್ಟು ಒಂದು ಅರ್ಧ kg ತೊಗೊಂಬಂದು ಲಿವರ್ ಫ್ರೈನೂ ಕೂಡ ಮಾಡಿದ್ದೆ. ಊಟ ಎಲ್ಲ ಮಾಡ್ಕೊಂಡು ನಮ್ಮ ಮಾಮನೂ ಕೂಡ ಹೊರಟರು. ಇವಾಗ ನಾನು ನಮ್ಮ ಅಕ್ಕ ಊಟ ಮಾಡ್ತಾಯಿದ್ವಿ. ನಮ್ಮ ಅಮ್ಮ ಎಲ್ಲ ಮಾಡಿದರು. ಊಟ ಎಲ್ಲ ಮುಗಿಸ್ಕೊಂಡು ಒಂದೆರಡು ವೀಡಿಯೋನ ಶೂಟ್ ಮಾಡಿಕೊಂಡೆ ನಾನು. ನಂತರ ನನ್ನ ತಂಗಿನೂ ಕೂಡ ಹೊರಟಳು. ಇವಾಗ ಬರಬೇಡ ನಮ್ಮ ಮನೆಗೆ ತಿರ್ಗ ಬರಕ್ಕೆ ಹೋಗ್ಬೇಡ ಕಣ್ಚಿರ ಪ್ಲೀಸ್. ತುಂಬ್ಕೊಂಡೋಯ್ತಾಳು ನೋಡಿ, ಎಲ್ಲ ತುಂಬ್ಕೊಂಡೋಯ್ತಾಳು ನೋಡಿ. ಬಾಯ್ ಚಿರಾಗ್, ಚಿರಾಗ್ ಬಾಯ್. ಏನೋ ಯೋಚನೆ ಮಾಡ್ತೀನಿ.